Good morning, dear students. Welcome back to my 8th session on Introduction to GST for BCom 5th semester. Dear students, today I am going to discuss about two important aspects. One is dual model of GST and another is IGST. Then what actually dual model of GST mean for? Dual GST is a type of GST in which both center and state governments will levy GST separately. ಯಾವ ದೇಶದೊಳಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ಎರಡು ಬಗೆಯ ಸರ್ಕಾರಗಳು ಇರುತ್ತವೋ ಅಂತಹ ದೇಶದಲ್ಲಿ ಎರಡೂ ಸರ್ಕಾರಗಳು ತಮ್ಮ ಆಡಳಿತವನ್ನ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಪ್ರತ್ಯೇಕವಾಗಿ ತೆರಿಗೆಯನ್ನು ಆಕರಣೆ ಮಾಡುವಂತಹ ಅಗತ್ಯತೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ಡ್ಯುಯಲ್ GST ಅನ್ನುವಂಥದ್ದನ್ನ ಬರಮಾಡಿಕೊಳ್ಳಲಾಗಿರುತ್ತದೆ. Dual GST is preferred in countries where there is a federal structure of the government. ಎಲ್ಲೆಲ್ಲಿ ಎರಡೆರಡು ಸರ್ಕಾರಗಳು ಇರ್ತವೆ ಯಾವ ದೇಶದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತಹ ದೇಶದಲ್ಲಿ ಈ ಡ್ಯುಯಲ್ GST ಮಾಡೆಲ್ ಅನ್ನ ಅಡಾಪ್ಟ್ ಮಾಡಿಕೊಳ್ಳೋದು ಪ್ರಿಫರೇಬಲ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ರೀತಿಯಾಗಿರ್ತಕ್ಕಂಥ ಸರ್ಕಾರಗಳು ಇರೋದ್ರಿಂದ ಈ ಡ್ಯುಯಲ್ GST ಮಾಡೆಲ್ ಅನ್ನ ಅಡಾಪ್ಟ್ ಮಾಡಿಕೊಳ್ಳೋದು ಅತ್ಯಗತ್ಯವಾಯಿತು ಅಂತ ಹೇಳ್ಬೋದು. The GST is expected to foster increased efficiencies in the economic system, thereby lowering the cost of supply of goods and services. ಈ GST ಡ್ಯುಯಲ್ ಮಾಡೆಲ್ ದಲ್ಲಿ ಇರೋದ್ರಿಂದ ದಕ್ಷತೆಯಿಂದ ನಮ್ಮ ಅರ್ಥವ್ಯವಸ್ಥೆಯನ್ನ ಸುಧಾರಿಸೋಕೆ ಸಾಧ್ಯ ಆಗ್ತದೆ ಮತ್ತು ಸರಕುಗಳ ಮತ್ತು ಸೇವೆಗಳ ಪೂರೈಕೆಯಲ್ಲಿ ನಾವು ಬೆಲೆಯನ್ನು ಕಡಿಮೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗ್ತದ ಅಂತ ಹೇಳ್ಕೊಳ್ಬಹುದು. ಹಾಗಾದ್ರೆ ನಮ್ಮ ದೇಶದಲ್ಲಿ ಈ ಡ್ಯುಯಲ್ ಮಾಡೆಲ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಕಾನೂನನ್ನು ತಗೊಂಡು ಬಂದು ಆ ಕಾನೂನಿನ ಅನ್ವಯ ಈ ಡ್ಯುಯಲ್ ಮಾಡೆಲ್ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ತೆರಿಗೆಗಳನ್ನ ಆಕರಣೆ ಮಾಡುವಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಡ್ಯುಯಲ್ ಮಾಡೆಲ್ ನಲ್ಲಿ ಯಾವ ಬರ್ತವೆ ಅನ್ನೋದು ನೋಡಿದ್ರೆ ಒಂದು ಸೆಂಟ್ರಲ್ GST ಅನ್ನುವಂಥದ್ದು ಮತ್ತೊಂದು ಸ್ಟೇಟ್ GST ಅನ್ನುವಂಥದ್ದು. ಇವುಗಳ ಜೊತೆಗೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ತೆರಿಗೆ ಪದ್ಧತಿ ಅದನ್ನ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರಮುಖವಾಗಿ ಸರಕು ಅಥವಾ ಸೇವೆಯ ಪೂರೈಕೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಆಧಾರವಾಗಿಟ್ಕೊಂಡು ನಾವು ಈ ಒಂದು ಎರಡು ಬಗೆಗಳನ್ನ ಮಾಡ್ತಾ ಇದ್ದೀವಿ. ಒಂದು ಇಂಟ್ರಾ ಸ್ಟೇಟ್ ಸಪ್ಲೈ ಅನ್ನುವಂಥದ್ದು ಮತ್ತೊಂದು ಇಂಟರ್ ಸ್ಟೇಟ್ ಸಪ್ಲೈ ಅನ್ನುವಂಥದ್ದು. ಇಂಟ್ರಾ ಸ್ಟೇಟ್ ಅಂತಂದ್ರೆ ವಿತ್ ಇನ್ ದ ಸ್ಟೇಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸೆಲ್ಲರ್ ಕರ್ನಾಟಕದಲ್ಲಿ ಇರುವಂತಹ ಬೈಯರಿಗೆ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಅಂತಹ ವ್ಯವಹಾರವನ್ನ ನಾವು ಇಂಟ್ರಾ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಇರುವಂತಹ ವ್ಯವಹಾರ ನಡೆದರೆ ಅವಾಗ ನಾವು ಯಾವ ವಿಧದ ತೆರಿಗೆಗಳನ್ನ ಆಕರಣೆ ಮಾಡಬಹುದು ಅಂತಂದ್ರೆ ಒಂದು ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮತ್ತೊಂದು ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಒಂದೇ ವ್ಯವಹಾರಕ್ಕೆ ನಾವು ಎರಡೂ ತೆರಿಗೆಗಳನ್ನ ಅಟ್ ಎ ಟೈಮ್ ಹಾಕ್ತಿವಿ ಮತ್ತು ಒಂದು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗ್ತದೆ ಮತ್ತೊಂದು ಭಾಗ ಸ್ಟೇಟ್ ಗವರ್ಮೆಂಟ್ಗೆ ಹೋಗ್ತದೆ. ಹಾಗೇನೆ ಇಂಟರ್ ಸ್ಟೇಟ್ ಸಪ್ಲೈದೊಳಗ ಅಂದ್ರೆ ಔಟ್ಸೈಡ್ ದ ಸ್ಟೇಟ್ ಆರ್ ಬಿಟ್ವೀನ್ ಟೂ ಸ್ಟೇಟ್ಸ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ ಕರ್ನಾಟಕ ಅಂಡ್ ತಮಿಳುನಾಡು ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು ನಡೆಯುವಂಥವು. ಅಂದ್ರೆ ಕರ್ನಾಟಕದ ಒಬ್ಬ ಗ್ರಾಹಕ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸೆಲ್ಲರ್ ಕಡೆಯಿಂದ ವಸ್ತುಗಳನ್ನ ಖರೀದಿಸಿದಾಗ ಉಂಟಾಗುವಂತಹ ಒಂದು ಟ್ರಾನ್ಸಾಕ್ಷನ್ ಇರ್ತದೆ ಅದನ್ನ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಮತ್ತು ಅಂತಹ ಸಪ್ಲೈ ಮೇಲೆ ನಾವು ವಿಧಿಸ್ತಕ್ಕಂತಹ ಟ್ಯಾಕ್ಸ್ ಯಾವುದು ಅಂತಂದ್ರೆ ಅದು ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥದ್ದು. ಇದರ ಜೊತೆಗೆ 1% ಅಡಿಷನಲ್ ಟ್ಯಾಕ್ಸ್ ಕೂಡ ಹಾಕ್ತಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಡ್ಯುಯಲ್ ಮಾಡೆಲ್ ಆಫ್ GST ನ ನಾವು ಇಲ್ಲಿ ನೋಡಬಹುದು. ದೆನ್ ನಾವು ಬಹಳಷ್ಟು ಪ್ರಮುಖವಾಗಿ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು. IGST refers to the integrated goods and service tax which is a part of GST under the concept of one nation one tax. It is one of the three types of taxes and is under the Integrated Goods and Service Tax Act 2017. It is charged on the goods and services supplied from one state to another state. ಯಾವಾಗೆಲ್ಲ ಈ IGST ಚಾರ್ಜ್ ಮಾಡುವಂಥದ್ದು ಬರ್ತದೆ ಅನ್ನೋದು ನೋಡಿದಾಗ ನಮಗೆ ಪ್ರಮುಖವಾಗಿ ಎರಡು ಸಂದರ್ಭದಲ್ಲಿ ಅನ್ನುವಂಥದ್ದು. ಒಂದು ರಾಜ್ಯ
ಮತ್ತೊಂದು ರಾಜ್ಯದ ಗ್ರಾಹಕನ ಜೊತೆಗೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಮತ್ತೊಂದೇನು ಅಂತಂದ್ರೆ ಬೇರೆ ದೇಶದಿಂದ ಅಂದರೆ ನಮ್ಮ ದೇಶದ ಬಾರ್ಡರ್ನ ದಾಟಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಈ ಎರಡು ಸಂದರ್ಭದಲ್ಲಿ ಅಂದರೆ ವಸ್ತುಗಳನ್ನು ಆಮದು ಮಾಡುವಾಗ ಮತ್ತು ವಸ್ತುಗಳನ್ನು ಅಥವಾ ಸೇವೆಗಳನ್ನು ನಾವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದ ಜೊತೆಗೆ ವ್ಯವಹರಿಸುವಾಗ ಈ ಒಂದು IGST ಅನ್ನುವಂತಹದ್ರ ಉಲ್ಬಣ ಆಗ್ತದೆ. ದೆನ್ ಈ IGST ಲಕ್ಷಣಗಳೇನು ಅನ್ನೋದು ನೋಡೋದಾದರೆ IGST ಈಕ್ವಲ್ಸ್ ಟು CGST ಪ್ಲಸ್ SGST. ನಾವು ಹಾಗೆ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ದೊಳಗೆ ಸಮ ಪ್ರಮಾಣದಲ್ಲಿ ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಅನ್ನುವಂಥದ್ದು ಮತ್ತು ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ ಅನ್ನುವಂಥದ್ದು ಇರ್ತಿತ್ತು, ಅದೇ ರೀತಿ ಇಲ್ಲಿಯೂ ಕೂಡ IGST ನಲ್ಲಿ ಕೂಡ ಚಾರ್ಜ್ ಮಾಡ್ತೀವಿ. IGST model envisages that the center will levy tax at a rate approximately equal to CGST plus SGST on interstate supply of goods and services. It's very clear. IGST ಯಾವಾಗಲೂ interstate supply ಮೇಲೆ ಮಾತ್ರ ಚಾರ್ಜ್ ಮಾಡಕ್ಕೆ ಬರ್ತದೆ. And one more feature of IGST is it is a destination based tax and will accrue to importing state. Destination based tax here means ಈಗ ಉದಾಹರಣೆಗೆ ಕರ್ನಾಟಕದಲ್ಲಿರುವಂತಹ ಗ್ರಾಹಕ ತಮಿಳುನಾಡಿನ ಸೆಲ್ಲರ್ ಕಡೆಯಿಂದ ವಸ್ತುಗಳನ್ನು ಖರೀದಿ ಮಾಡಿದರು, ಹಾಗಾದ್ರೆ ಇಲ್ಲಿ IGST ಚಾರ್ಜ್ ಆಗ್ತದೆ. IGST ಚಾರ್ಜ್ ಮಾಡಬೇಕಾಗಿತ್ತಂದ್ರೆ ಅರ್ಧ ಪ್ರಮಾಣದಷ್ಟು ಅಮೌಂಟ್ ತೆರಿಗೆಯನ್ನ ಕೇಂದ್ರ ಸರ್ಕಾರ ಕೊಡಲಾಗ್ತದೆ, ಇನ್ನು ಅರ್ಧ ಉಳಿದಿರತಕ್ಕಂಥದ್ದನ್ನ ನಾವು ತಮಿಳುನಾಡು ಸರ್ಕಾರ ಕೊಡಬೇಕು ಅಥವಾ ಕರ್ನಾಟಕ ಸರ್ಕಾರ ಕೊಡಬೇಕು ಅನ್ನುವಂಥ ದ್ವಂದ್ವತೆ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ಅಂಶ ಬಹಳಷ್ಟು ಮಹತ್ವದ್ದಾಗ್ತದೆ. ಇಟ್ಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇರೋದ್ರಿಂದ ಕನ್ಸ್ಯೂಮರ್ ಯಾವ ಸ್ಟೇಟ್ ನಾವು ಆಗಿರ್ತಾನೋ ಆ ಸ್ಟೇಟಿಗೆ ಅದರ ತೆರಿಗೆ ಪ್ರಮಾಣ ಹೋಗಬೇಕಾಗ್ತದೆ. ದೆನ್ ಇಟ್ ವಿಲ್ ಲೋವರ್ ಟ್ಯಾಕ್ಸ್ ಬರ್ಡನ್ ಬೈ ಟ್ಯಾಕ್ಸಿಂಗ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಓನ್ಲಿ ಒನ್ಸ್. ಒಂದೇ ಸಲ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಗಳನ್ನ ನಾವು ಚಾರ್ಜ್ ಮಾಡೋದ್ರಿಂದ ಇಲ್ಲಿ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. B2B transactions will be there. Tax will flow to the state where purchaser claims ITC. ಯಾವ ರಾಜ್ಯದಲ್ಲಿ ಇರ್ತಕ್ಕಂತಹ ಗ್ರಾಹಕ ITC ಕ್ಲೇಮ್ ಮಾಡ್ಕೊತಾರೋ ಅವ್ರಿಗೆ ಇಲ್ಲಿ ತೆರಿಗೆಯ ಆ ರಾಜ್ಯಕ್ಕೆ ತೆರಿಗೆ ಫ್ಲೋ ಆಗ್ತಿರ್ತದೆ. ದೆನ್ ಇನ್ ಕೇಸ್ ಆಫ್ ಬಿಸ್ನೆಸ್ ಟು ಕಸ್ಟಮರ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ವಿಲ್ ಫ್ಲೋ ಟು ದ ಸ್ಟೇಟ್ ಆರ್ ಕನ್ಸ್ಯೂಮರ್, ಅದರ್ವೈಸ್ ಟ್ಯಾಕ್ಸ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ಸೆಲ್ಲರ್. ಕನ್ಸ್ಯೂಮರ್ ಇರುವಂತಹ ಸ್ಟೇಟಿಗೆ ಇದರ ತೆರಿಗೆ ಹೋಗ್ತದೆ ಅಂತ ಹೇಳ್ಬೋದು. ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ will be charged on the interstate supply of goods and services. It's very clear. The maximum rate of IGST is fixed at 40%, not more than that to be charged as a IGST. And IGST will be levied and collected by the central government, and later it will be submitted to the destination state. It is levied on the interstate and cross-border transaction of goods and services. ಅಂತರ ರಾಜ್ಯಗಳ ವ್ಯವಹಾರದಲ್ಲಿ ಮತ್ತು ವಿದೇಶಿ ವ್ಯವಹಾರಗಳಲ್ಲಿ ಈ ಒಂದು IGST ಅನ್ನು ಚಾರ್ಜ್ ಮಾಡಲಾಗ್ತದೆ. ಯೂನಿಫಾರ್ಮ್ IGST ರೇಟ್ ಅಕ್ರಾಸ್ ದ ಕಂಟ್ರಿ, ಇಡೀ ದೇಶಾದ್ಯಂತ ಒಂದೇ ವಿಧದ IGST ಅನ್ನು ನಾವು ದರವನ್ನು ನೋಡಬಹುದು. ಕಲೆಕ್ಟೆಡ್ IGST ವಿಲ್ ಬಿ ಶೇರ್ಡ್ ಬೈ ಸೆಂಟ್ರಲ್ ಅಂಡ್ ಸ್ಟೇಟ್ ಈಕ್ವಲಿ. ITC ಇಸ್ ಅವೈಲೇಬಲ್ ಟು ಟ್ಯಾಕ್ಸ್ ಪೇಯರ್. ಸೊ ಇಲ್ಲಿ IGST ಅಲ್ಲಿ ಕೂಡ ITC ಕ್ಲೇಮ್ ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇರ್ತದೆ. ಫಸ್ಟ್ IGST ಅಲ್ಲಿ ಇರ್ತಕ್ಕಂಥ ITC ಅನ್ನು ಕ್ಲೇಮ್ ಮಾಡಿದ ನಂತರ ನಾವು CGST ಮತ್ತು SGST ಅನ್ನ ಅವುಗಳಲ್ಲಿ ITC ಅನ್ನು ಕ್ಲೇಮ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. IGST is destination based tax and tax will be collected by importing state. So dear students, throughout this session we have discussed about the dual model of GST and IGST, its meaning and features. During my next session I will discuss about the extent and definitions of GST in Unit 2 for Goods and Service Tax. Thank you.